ಅಕ್ಕ ನಮಸ್ತೆ. ಹೆಂಗಿದೆ? ಸಾಕಾಗಿದೆ. ನಿಜ ಹೇಳು. ಅಂದ್ರೆ ನಂಗೆ ಮುದ್ದೆ ಮಾಡೋದು ಮಾತ್ರ ಗೊತ್ತು, ಅದಕ್ಕೆ ಎಷ್ಟು ಸಾರು ಹಾಕ್ಬೇಕಂತ ಗೊತ್ತಿಲ್ಲ. ಮಂಗ್ಳಮ್ಮನ್ ತಟ್ಟೆ ನೋಡ್ರೋ ಎಷ್ಟು ದೊಡ್ಡದು. ಅವ್ವ ಏನ್ ಇಷ್ಟು ಸಾಂಬಾರ್ ಆಗ್ತಾ ಇದೆಯಾ ಎಲ್ರಿಗೂ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಮೈ ಕಿಚನ್. ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಬಸ್ಸಾರು ಹಾಗೆ ತರಕಾರಿ ಪಲ್ಯ, ಅನ್ನ, ಮುದ್ದೆ ಮಾಡ್ತಾಯಿದ್ದೀನಿ. ಲಾಸ್ಟ್ ನನ್ನ ಒಂದು ಕಿಚನ್ ಕುಕ್ಕಿಂಗ್ ವಿಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿತ್ತು ಆ್ಯಂಡ್ ಎಲ್ಲ ಸಾಕಷ್ಟು ಜನ ಕೇಳ್ತಾಯಿದ್ರಿ ಇನ್ನೂ ಬೇರೆ ಬೇರೆ ಯಾವ್ದಪ್ಪ ಟಣ್ಣು ವಿನೋದಾ. ಸೊ ಇನ್ನು ಸಾಕಷ್ಟು ಕುಕ್ಕಿಂಗ್ ಬ್ಲಾಗ್ಸ್ಗಳು ಮಾಡಿ ಅಂತ ಕೇಳ್ತಾಯಿದ್ರಿ, ಹಾಗಾಗಿ ನಿಮಗೋಸ್ಕರ ಈ ಒಂದು ಕುಕ್ಕಿಂಗ್ ಬ್ಲಾಗ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನ್ ವೆಜ್ ತೋರಿಸಿದೆ, ಈ ಸಲ ಪಕ್ಕ ವೆಜ್. ವಿನೋದ ಅಕ್ಕ ಯಾಕೆ ಇವತ್ತು ಏಪ್ರೋನೇ ಹಾಕಿಲ್ಲ ನೆನಪಿಸ್ದ. ಸೊ ಹಂಗಾಗಿ ಇವಾಗ ನಾವು ಏಪ್ರೋನ್ ಹಾಕೊಂಡಿದ್ವಿ. ಏಪ್ರೋನ್ ಹಾಕೊಂಡು ಯಾಕೆ ಮಂಗ್ಲ ಮನಂತವ್ರೆ. ಸೊ ಆಲ್ರೆಡಿ ಅದ ಚಾಪಿಂಗ್ ಆಗಿಬಿಟ್ಟಿದೆ. ಇಲ್ಲಿ ಮಂಗ್ಲಮ್ಮ ಚಾಪಿಂಗ್ ಆಗಿಬಿಟ್ಟಿದೆ. ಸೊ ನಿಮ್ಮನೇಲಿ ಯಾವ್ಯಾವ ತರಕಾರಿ ಇದೆ ಎಲ್ಲ ತರಕಾರಿಯನ್ನು ಹಾಕೊಳ್ಳಿ. ನಾವಿವತ್ತು ಬೀನ್ಸು, ಕ್ಯಾರೆಟು, ಟೊಮೆಟೊ, ಆಲೂಗಡ್ಡೆ, ಗೆಡ್ಡೆಕೋಸು ಎಲ್ಲ ಹಾಕ್ಬಿಟ್ಟು ತರಕಾರಿ ಬಸ್ಸಾರು ಮಾಡ್ತಾರೆ. ಅದು ಸೊಪ್ಪು ಬಸ್ಸಾರು ಮಾಡ್ತಾರೆ, ಕಾಳು ಬಸ್ಸಾರು ಮಾಡ್ತಾರೆ, ಎಲ್ಲ ಥರದ ಬಸ್ಸಾಂಬಾರು ಮಾಡ್ತಾರೆ. ಇವತ್ತು ಮನೆಯಲ್ಲಿ ವೆಜಿಟೇಬಲ್ಸ್ ಇತ್ತು ಅಂತ ಅಂದ್ಬಿಟ್ಟು ತರಕಾರಿ ಇದು ಮಾಡ್ತಾ ಇದ್ದೀನಿ ನಾನು ಇವತ್ತು. ಫಸ್ಟು ತರಕಾರಿನೆಲ್ಲ ಸಣ್ಣದಾಗಿ ಹೆಚ್ಕೊಬೇಕು. ಈ ಥರ ಸಣ್ಣದಾಗಿ, ಪಲ್ಯಕ್ಕೆ ದೊಡ್ಡದಾಗಿದ್ದರೆ ಚೆನ್ನಾಗಿ ಅನಿಸಲ್ಲ ತಿನ್ನೋಕ್ಕೆ. ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಸಣ್ಣಕ್ಕೆ ಕುಯ್ಕೋಬೇಕು. ಇವತ್ತು ಹೆಲ್ಪರ್ ಆಗಿ ನಮಗೆ ಮಂಗಳಮ್ಮ ಅವರು ಸಹಾಯ ಮಾಡ್ತಾ ಇದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ವೆಲ್ಕಮ್. ಸೊ ಮಂಗಳಮ್ಮ ಹೇಳ್ಕೊಡ್ತೀರಾ ಹೆಂಗ್ ಮಾಡೋದು ಅಂತ? ಇಲ್ವಾ? ಗೊತ್ತಿಲ್ವಾ? ಓಕೆ, ನಾನು ಹೇಳ್ಕೊಡ್ತೀನಿ ನೋಡಿ ನಿಮಗೆ. ತರಕಾರಿನೆಲ್ಲ ಹೆಚ್ಕೊಂಡ್ಬಿಡ್ಬೇಕು. ಫಸ್ಟ್ ತರಕಾರಿ ಹೆಚ್ಕೊಳ್ಳೋಣ. ಈ ನನ್ನ ಬ್ಯುಸಿ ಸ್ಕೆಡ್ಯೂಲ್ಸಲ್ಲಿ ನನ್ನ ಸ್ಕಿನ್ ಕೇರ್ ಮಾಡೋದ್ರಿಂದ ನಾನು ಮರ್ತು ಹೋಗ್ಬಿಟ್ಟಿದ್ದೆ. ಸೊ ಇವಾಗ ನನ್ನ ಸ್ಕಿನ್ ಕೇರ್ ಕಡೆ ಹೊರಡೋಣ. ಡಾರ್ಕ್ ಸ್ಪಾಟ್ಸ್ ಆರ್ ವೆರಿ ಕಾಮನ್ ಪ್ರಾಬ್ಲಮ್ ಆಗಿದೆ ನವೆ ಡೇಸ್. ದೇ ಕಾಸ್ ಬೈ ಆ್ಯಕ್ನಿ ಸ್ಕಾರ್ಸಿಂದ, ಇಲ್ಲಾಂತಂದರೆ ಸನ್ ಎಕ್ಸ್ಪೋಜರಿಂದ ಆರ್ ಹಾರ್ಮಲ್ ಚೇಂಜಸ್ಸಿಂದ ಆಗುವಂಥದ್ದು. ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಟ್ರೀಟ್ ದೆಮ್ ವಿತ್ ಎಫಿಷಿಯಸ್ ಪ್ರಾಡಕ್ಟ್ to enhance your natural glowing skin. For that, I have started using this Himalaya turmeric serum. Idu clinically tested to remove dark spots, made with 100% organically sourced turmeric. ಹಾಗೆ ಜೊತೆಗೆ 2% ನಿಯಾಸಿನಮೈಡ್ ಇರುತ್ತೆ. ದಿಸ್ ಇಸ್ ಯುವರ್ ಸ್ಕಿನ್ಸ್ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ಬೋದು ಟು ರಿಮೂವ್ ಡಾರ್ಕ್ ಸ್ಪಾಟ್ಸ್ ಆ್ಯಂಡ್ ಗಿವ್ ನ್ಯಾಚುರಲ್ ಗ್ಲೋ. 2 to 3 ಡ್ರಾಪ್ಸನ್ನು ತಗೊಂಡು ಮಸಾಜ್ ಮಾಡಬೇಕಾಗುತ್ತೆ ಆಲ್ ಓವರ್ ದ ಫೇಸ್. ಆಫ್ಟರ್ ಯೂಸಿಂಗ್ ದಿಸ್ ಯು ಕ್ಯಾನ್ ಫಾಲೋ ಅಪ್ ವಿತ್ ದ ಮಾಯಶ್ಚರೈಸರ್. ಪ್ರಾಡಕ್ಟ್ ನಿಮಗೂ ಬೇಕು ಅಂತಂದರೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಹಿಮಾಲಯಾಸ್, ಹ್ಯಾಪ್ ಆ್ಯಂಡ್ ಅದರ್ ಕ್ವಿಕ್ ಕಾಮರ್ಸ್ ಸೈಟ್ಸಲ್ಲಿ ಲಭ್ಯವಿರುತ್ತೆ. ಹಾಗೆ ಯು ಗೋ ಆ್ಯಂಡ್ ಚೆಕ್ ಔಟ್ ದ ಪ್ರಾಡಕ್ಟ್ ಟುಡೇ ಟು ಗೆಟ್ ಗ್ರೇಟ್ ಡಿಸ್ಕೌಂಟ್ಸ್ ಆ್ಯಂಡ್ ಲಿಂಕ್ಸ್ ಆರ್ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್. ಶೆಕೆ ಆಗ್ತಾಯಿದೆ ಗೈಸ್, ಹಾಗಾಗಿ ತೆಗಿತಾ ಇದ್ದೆ ನಾನು. ಇವಾಗ ಸಾಂಬಾರಿಗೆ ಏನೇನು ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದನ್ನು ನಾವು ಆಯಿಲಲ್ಲಿ ಫ್ರೈ ಮಾಡಬೇಕು. ಏನೇನಂತಂದರೆ ಟೊಮ್ಯಾಟೊ ಜಾಸ್ತಿ, ಇದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ಟೊಮ್ಯಾಟೊ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಕಾಯಿ, ಜೀರಿಗೆ, ಮೆಣಸು, ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ, ಹಾಗೆ ಹುಣಸೆಹಣ್ಣು. ಇಷ್ಟನ್ನು ಸ್ವಲ್ಪ ಎಣ್ಣೆಲಿ ಬಾಣಲಿಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ತೋರಿಸ್ತೀನಿ ಹೇಗೆ ಅಂತ. ಇವಾಗ ಫಸ್ಟು ಸಾಂಬಾರಿಗೆ ಇಟ್ಬಿಡೋಣ. ಸಾಂಬಾರು ಬೇಗ ಆಯಿತು ಅಂದರೆ ಅದರದ್ದು ಏನು ನೀರು, ತರಕಾರಿ ಬೆಂದಿರೋ ನೀರೇನಿರುತ್ತೆ ಅದು ಯೂಸ್ ಆಗುತ್ತೆ. ಸೊ ಹಾಗಾಗಿ ಫಸ್ಟು ಬೇಳೆ, ತರಕಾರಿ, ಟೊಮ್ಯಾಟೊ ಇಷ್ಟನ್ನು ನಾನು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಕೂಗಿಸ್ಕೊತಾ ಇದ್ದೀನಿ 2 ವಿಷಯ. ಸೊ ಇವಾಗ ಬೇಳೆ ಮತ್ತು ತರಕಾರಿ ಹಾಕ್ತೀನಿ. ಫಸ್ಟು ಸ್ವಲ್ಪ ಮೆಣಸನ್ನು ಹಾಕೋಣ. ಮೆಣಸು, ಆಮೇಲೆ ಜೀರಿಗೆ, ಇದನ್ನೆಲ್ಲ ಹುರ್ಕೊಂಡು ಮಾಡಿದ್ರೆ ಬಸ್ಸಾರು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಇದನ್ನು ನಾನು ಎಲ್ಲ ಪದಾರ್ಥನೂ ಹುರ್ಕೊಂಡು ಆಮೇಲೆ ರುಬ್ಬಬೇಕಾಗತ್ತೆ. ಇಡೀ ಮಂಗಳಮ್ಮ ನಿಮಿಷ. ಸೊ ಇದಾದ ನಂತರ ಇದಕ್ಕೆ ಬೆಳ್ಳುಳ್ಳಿ ಹಾಕೋಣ.
ಆಯಿತಾ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ಹುಣಸೆಹಣ್ಣು ಮತ್ತು ಟೊಮ್ಯಾಟೊ. ಓಕೆನಾ. ಜೀರಿಗೆ ಮೆಣಸು ಇಷ್ಟು ಮೇಯ್ನು ಬಸ್ಸಾರಿಗೆ. ಸೊ ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ಮತ್ತು ಈರುಳ್ಳಿ ನಾನೊಂದು ಚಿಕ್ಕದು 2 ಈರುಳ್ಳಿ ಹಾಕಿದ್ದೀನಿ. ಮತ್ತು ಒಂದು ಅರ್ಧ, ಅಂದರೆ ಒಂದು ಕಾಯಲ್ಲಿ ಅರ್ಧ ಬರುತ್ತಲ್ಲ ಅದು ಅಷ್ಟು ಇದು ತೊಗೊಂಡಿದ್ದೀನಿ. ಇಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಹಾಗೆ 3 ಟೊಮ್ಯಾಟೊ ತೊಗೊಂಡಿದ್ದೀನಿ ಸಾಂಬಾರಿಗೆ. ಸೊ ಇದನ್ನು ಇವಾಗ ಫ್ರೈ ಮಾಡ್ಕೋಬೇಕು. ಆಮೇಲೆ ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 10 ಇಲ್ಲ, ಒಂದು 7-8. ಜಾಸ್ತಿ ಖಾರ ಮಾಡ್ತಾ ಇಲ್ಲ ಇವತ್ತು, ಯಾಕಂದರೆ ನನ್ನ ಫ್ರೆಂಡ್ ಭೂಮಿಕಾ ಮತ್ತು ಚೇತನ ಇಬ್ಬರೂ ಖಾರ ಯಾರೂ ಜಾಸ್ತಿ ತಿನ್ನಲ್ಲ. ನಮ್ಮ ಮನೇಲಿ ವಿನೋದ, ಮುತ್ತಣ್ಣ, ನಾವೆಲ್ಲ ಇದ್ದರೆ ಖಾರ ತಿಂತೀವಿ. ಆಂಟಿ, ನಿಖಿಲ್ ಅವರು ಅಂದರೆ ಮೀಡಿಯಮ್ ಖಾರ, ಬಟ್ ಅವ್ರು ಅಷ್ಟೂ ತಿನ್ನಲ್ಲ. ಹಾಗಾಗಿ ನಾನು ಸ್ವಲ್ಪ ಖಾರ ಕಡಿಮೆ ಮಾಡ್ತಾ ಇದ್ದೀನಿ ಇವತ್ತು. ಫ್ರೈ ಆಗಲಿ. ಇದಿಷ್ಟು ಫ್ರೈ ಆಗಿದ ನಂತರ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ ನಾನು. ಟೊಮ್ಯಾಟೊ ಹಾಕೊಂಡಿದ ನಂತರ ಸ್ವಲ್ಪ, ಅಂದರೆ ನೀನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀರಾ ಅನ್ನೋವಾಗ ಕಾಯಿ ಮತ್ತು ಸ್ವಲ್ಪ ಪುಡಿನ ಹಾಕಿ ಜಸ್ಟ್ ಫ್ರೈ ಮಾಡ್ಕೋಬೇಕಷ್ಟೇ. ಅಂದರೆ ತುಂಬ ಗ್ಯಾಸ್ ಆನಲ್ಲೇ ಇಟ್ಕೊಂಡು ಹುರ್ಕೋಬೇಕು ಆ ಥರ ಏನಿಲ್ಲ. ಇವಾಗ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣು ಹಾಕ್ಕೊಂಡು ಈ ಟೊಮ್ಯಾಟೊ ಅಂದರೆ ಮೆತ್ತಗಾಗಬೇಕು, ಎಲ್ಲ ಅಷ್ಟು ಹುರ್ಕೋಬೇಕು ನೋಡಿ, ಈ ಥರ ಮೆತ್ತಗಾಗಬೇಕು. ಸೊ ಅಷ್ಟು ಹುರ್ಕೋಬೇಕು. ಓಕೆನಾ. ಇದಾಗಿದ ನಂತರ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಕಾಯಿದು ಏನು ಪಲ್ಯಕ್ಕೆ ಅಂತ ತುರಿಯೋಕ್ಕೆ ನೋಡಿದ್ವಿ, ಅದು ಎಲ್ಲ ಹಂಗಂಗೆ ಬಂದ್ಬಿಟ್ಟು ಇದನ್ನಾದರೆ ರುಬ್ಕೋಬೋದು ಅಂದ್ಬಿಟ್ಟು ಸ್ವಲ್ಪ ಇದರಲ್ಲಿ ಇರೋದನ್ನ ಅದಕ್ಕೆ ಹಾಕಿದ್ದೀನಿ. ಇದೆರಡು ಪಲ್ಯಕ್ಕೆ ಅಂತ ಎತ್ತಿಟ್ಟಿರೋದು. ಸೊ ಇದನ್ನು ನೋಡಿ ಇವಾಗ ಕಾಯಿ ಹಾಕಿಬಿಟ್ಟು ಸ್ವಲ್ಪ ಹಿಂಗೆ ಹುರ್ಕೋಬೇಕು. ಒಂದೆರಡು ಸಲ ಒಂದು ಕೈಯಾಡಿ ಹಿಂಗೆ. ಇದು ಎಳೆ ಕಾಯಿ ಆಗಿದೆ ಹಾಗಾಗಿ. ಸೊ ಇದನ್ನ ಹಿಂಗೆ ಹುರ್ಕೊಂಡು ಒಂದು 30 ಸೆಕೆಂಡ್ಸು. ಗ್ಯಾಸ್ ಆಫ್ ಮಾಡಿಬಿಡಿ. ಗ್ಯಾಸ್ ಆಫ್ ಮಾಡಾದ್ಮೇಲೆ ಆ ಬಿಸಿನೇ ಇರುತ್ತಲ್ಲ, ಆ ಬಿಸಿಲೇನೆ ಎಷ್ಟು ಸ್ವಲ್ಪ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ನಾನು ಪುಡಿನ. ಸೊ ಪುಡಿ ಹಾಕ್ಕೊಂಡು ಗ್ಯಾಸ್ ಆಫಲ್ಲೇ ಇರಬೇಕು. ಜಸ್ಟ್ ಹಿಂಗೆ ಸುಮ್ಮನೆ ಮಿಕ್ಸ್ ಮಾಡ್ಕೋಬೇಕು. ಇದು ಆರಿದ ನಂತರ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೋಬೇಕು. ಫುಲ್ ನುಣ್ಣಗೆ ರುಬ್ಕೋಬೇಕು. ಹಾಗೆ ಇದಕ್ಕೆ ಕೊತ್ತಂಬರಿ ಹಾಕೋಬೇಕು. ಕೊತ್ತಂಬರಿ ಇದಕ್ಕೆ ಹಾಕಿ ಹುರ್ಕೋಬೇಕು ಅನ್ನೋದೇನಿಲ್ಲ, ಡೈರೆಕ್ಟ್ ಜಾರ್ಗೆ ಹಾಕ್ಕೊಂಡು ಹುರ್ಕೋಬೋದು ಗೈಸ್, ಅಷ್ಟೇ. ಇದು ಮಸಾಲೆ ರೆಡಿ ಆಗಿದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳೋದು ಅಷ್ಟೇ. ನೋಡಿ ಬಸ್ಸಾರಿಗೆ ಮಸಾಲೆ. ಈಗ ರುಬ್ಕೊಳ್ಳಿಕ್ಕೆ ಇಷ್ಟು ಹಾಕೊಳ್ತಾ ಇದ್ದೀನಿ. ರುಬ್ಕೊಂಡ್ಬಿಡೋಣ ಒಂದೇ ಸಲ. ಫುಲ್ಲು ತಣ್ಣಗಾಗಿದೆ ಈಗ. ಹಾಂ, ಸೊ ಇವಾಗ ನಾವು ಈ ಕಡೆ ಸಾಂಬಾರು ಮಾಡ್ತಾ ಇದ್ದೀವಿ, ಈ ಕಡೆ ಮುದ್ದೆ ಮಾಡ್ತಾ ಇದ್ದೀವಿ. ಓಕೆನಾ. ಸೊ ಮುದ್ದೆಗೆ ಇಟ್ಟಿದ್ದೀನಿ ನಾನು. ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕೊಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ ನಂತರ ಏನು ಮಾಡಬೇಕು ಅಂದರೆ ಈರುಳ್ಳಿ ಎಲ್ಲಿಟ್ಟಿದ್ದಾರೆ ಇದನ್ನ ಹಾಕೋಣ ಸ್ವಲ್ಪ. ಓಕೆ. ಜೀರಿಗೆ, ಸಾಸಿವೆ, ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಇದು ಈರುಳ್ಳಿ ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಬ್ರೌನಿಷ್ ಆದಮೇಲೆ, ಬ್ರೌನಿಷ್ ಆಗಿದ ನಂತರ ಇದನ್ನು ಹಾಕ್ಕೊಳ್ಬೇಕು. ಮಸಾಲೆ ಡೈರೆಕ್ಟು ಎಣ್ಣೆಗೆ ಹಾಕ್ಕೋಬೇಕು. ಓಕೆನಾ. ಸ್ವಲ್ಪ ನಾವು ಹುರಿದ್ಬಿಟ್ಟು ರುಬ್ಬಿರೋದಲ್ಲ, ಹಾಗಾಗಿ ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇರೋಲ್ಲ. ಹಸಿ ಇದ್ದರೆ ಅದನ್ನು ಸ್ವಲ್ಪ ನೀಟಾಗಿ ಎಣ್ಣೆಲಿ ಫ್ರೈ ಮಾಡಿದ್ರೆ ಹಸಿ ಹೋಗೋವರೆಗೂ ಫ್ರೈ ಮಾಡಬೇಕಾಗತ್ತೆ. ಇದೇನು ನಾವು ಫ್ರೈ ಮಾಡಿ ರುಬ್ಬಿರೋದ್ರಿಂದ ಏನು ಬೇಡ. ಇದಾದ ನಂತರ ಇದಕ್ಕೆ ಮಸಾಲೆ ಹಾಕುವ.
ಸೊ ಇದಕ್ಕೆ ನಾವು ನಾರ್ಮಲ್ ನೀರು ಹಾಕೊಳಕ್ಕೆ ಹೋಗ್ಬಾರ್ದು ಗೈಸ್. ತರಕಾರಿ ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರು ಇರುತ್ತಲ್ಲ ಅದನ್ನೇ ಹಾಕಬೇಕು. ಅವಾಗ ಸಾಂಬಾರಿಗೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆ ನೀರನ್ನ ವೇಸ್ಟ್ ಮಾಡಬಾರ್ದು. ನೋಡಿ ಸೋಸ್ಬಿಟ್ಟು ಇಟ್ಟಿದ್ದೀನಿ ನಾನು ಆ ನೀರನ್ನ. ತರಕಾರಿನ ಸಪ್ರೇಟ್ ಮಾಡಿ ಅದು ಸಪ್ರೇಟ್ ಮಾಡಿ ಸೊ ಅದೇ ನೀರನ್ನ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಕುದಿಸಿದ್ರೆ ಬಸ್ಸಾರು ಸವಿಯಲು ವೆಜ್ ಮಾಡೋ ಪ್ರೊಸೀಜರ್ ತುಂಬ ಜಾಸ್ತಿ. ನಾನ್ ವೆಜ್ನ ಸ್ವಲ್ಪ ಬೇಗ ಮಾಡ್ಬೋದು. ಇದಕ್ಕೆ ಹಿಂಗೆ ಹಾಕೊಂಡ್ಬಿಟ್ಟು ಇದನ್ನು ಕೂಡ ನೀಟಾಗಿ ಹಿಂಗೆ ವೇಸ್ಟ್ ಮಾಡಬಾರ್ದು ಮಸಾಲೆ ಯಾವತ್ತು. ಬಿಸ್ಬಿಟ್ಟು ಹಿಂಗೆ ಹಾಕ್ಬಿಟ್ರೆ ಸಾಂಬಾರು ರೆಡಿ. ಬೇಯಬೇಕಿದೆ ಸಾಂಬಾರು. ಅಷ್ಟರಲ್ಲಿ ಆ ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ಇವಾಗ ಇವ್ರಿಗೂ ಊಟ ಕೊಟ್ಟು ಕಳಿಸ್ಬೇಕು. ಮುತ್ತಣ್ಣಗೆ ಮತ್ತು ನಿಖಿಲ್ ಅವ್ರಿಗೆ ಮತ್ತು ಅಭಿ ಅವರಿಗೆ. ವಿನೋದ ಇಲ್ಲೇ ಇದ್ದಾನೆ, ಅವನು ಊಟ ಮಾಡಿಕೊಂಡು ತಗೊಂಡು ಹೋಗ್ತಾನೆ. ರಾಗಿ ಹಿಟ್ಟು, ರಾಗಿ ಮುದ್ದೆ, ರಾಗಿ ಮುದ್ದೆ ಹಾಂ ನಮ್ಮ ಫೇವ್ರೆಟ್ ರಾಗಿ ಮುದ್ದೆ. ತಿರುಗಿ ಕೊಟ್ಟದೆ ಇವತ್ತು ಭೂಮಿಕೂನ್ಗೂ ಚೇತನಂಗೂ. ಅವರು ಮುದ್ದೆ ತಿಂತಾರಂತ, ಅವ್ರ ಮನೇಲಿ ಮಾಡ್ತಾರಂತೆ. ಬಟ್ ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಮುದ್ದೆನ. ಆ್ಯಕ್ಚುಲಿ ಒಬ್ಬೊಬ್ಬರು ತೆಳ್ಳಗೆ ಗಂಜಿ ಥರ ಮಾಡಿಬಿಟ್ಟು ಆಮೇಲೆ ಹಸಿಟ್ಟಾಕಿ ತಿರುಗ್ತಾರೆ. ಒಬ್ಬರು ಡೈರೆಕ್ಟ್ ನೀರಿಗೆ ನಮ್ಮ ಥರ ಜಾಸ್ತಿ ಹಸಿಟ್ಟಾಕಿ ಒಂದೇ ಸಲ ತಿರುಗ್ತಾರೆ. ಒಂದೊಂದು ಥರ. ಸೊ ಇವಾಗ ಈ ಕನ್ಸಿಸ್ಟೆನ್ಸಿಲಿದೆ. ಇದು ಚೆನ್ನಾಗಿ ಬೇಯಬೇಕು. ರಾಗಿ ಹಸಿಟ್ಟು ಬೆಂದ್ರೇ ಸಕ್ಕತ್ತಾಗಿ ಬರೋದು ಮುದ್ದೆ. ಫುಲ್ಲು ಗಮ್ಮನ್ಬೇಕು, ಅಷ್ಟು ಬೇಯಿಸ್ಬೇಕು. ಇದಾಗಿದೆ. ಇವಾಗ ಪಲ್ಯ ಮಾಡ್ಕೊಂಬಿಡೋಣ. ಇದೆಲ್ಲ ಮಾಡೋಣ ಪಲ್ಯ. ಓಕೆ, ಓಕೆ. ಈ ರೀತಿ ಇದರಲ್ಲಿ ಆಯಿಲ್ ಹಾಕೋಬೇಕು. ಈರುಳ್ಳಿ ಆಮೇಲೆ ಕಾಯಿ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ತರಕಾರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಅಷ್ಟೇ, ಪಲ್ಯ ಮುಗೀತು. ಮತ್ತು ನಾನು ಕಿಚನ್ ಐಟಮ್ಸ್ ತೊಗೊಂಡಿದ್ನಲ್ಲ ಅದರದ್ದೆಲ್ಲ ಲಿಂಕ್ ಕೇಳ್ತಾ ಇದ್ದೀರಾ. ಎಷ್ಟು ಸುಮಾರು ಇದ್ದಾವೆ. ಯಾವುದ್ರ ಲಿಂಕ್ ಕೇಳ್ತಾ ಇದ್ದೀರಾ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಮತ್ತು ಬಾಕ್ಸಸ್ದು ಕೇಳಿದ್ರಿ, ಇದ್ರದ್ದು ಕೇಳಿದ್ರಿ. ಇನ್ನೂ ಸುಮಾರು ಆರ್ಡ್ರ್ ಮಾಡಿದ್ದೀನಿ. ಬರಲಿ, ಎಲ್ಲ ಒಟ್ಟಿಗೆ ಒಂದೇ ವಿಡಿಯೋದಲ್ಲಿ ಹಾಕ್ತೀನಿ ಗೈಸ್. ಓಕೆನಾ? ಎಲ್ಲರದ್ದು ಎಲ್ಲ ಪ್ರಾಡಕ್ಟ್ಸ್ದು ಲಿಂಕ್ ಹಾಕ್ತೀನಿ. ಸೊ ಇವಾಗ ಎಣ್ಣೆ ಕಾದ ನಂತರ ಅದನ್ನು ಬರಬೇಕು. ಹೇಗಿದೆ ವಿನೋದ ಫಾರ್ ದ ಫಸ್ಟ್ ಟೈಮ್ ಮುದ್ದೆ ತಿಂತಾರದ? ತಿಂದವನೇ. ನಾನು ಮಾಡಿರೋ ಮುದ್ದೆ. ಹಾಂ ಅಕ್ಕ ನಮಸ್ತೆ. ಹೆಂಗಿದೆ? ಸಕರಾಗಿದೆ. ನಿಜ ಹೇಳು. ನಿಜ ಸಕರಾಗಿದೆ. ಚೆನ್ನಾಗಿದೆಯಾ? ಸಕರಾಗಿ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ. ನಾನು ಮಾಡಿರೋದೆ ತಗೋದು ಬಂದು ಬಾ ಚೇತು, ನೀನು ತಿನ್ನು ಬಾ ಚೇತು. ಅವ್ವ ಏನು ಇಷ್ಟು ಸಾಂಬಾರು ಆಗ್ತಾ ಇದೆಯಾ ಎಲ್ರಿಗೂ? ನಾವು ಮುದ್ದೆ ತಿಂತಾ ಇರೋದು, ಅನ್ನ ಅಲ್ಲ. ಮುದ್ದೆಗೆ ಯಾಕೆ ಇಷ್ಟೊಂದು? ನಂಗೆ ಗೊತ್ತಿಲ್ಲ. ಅಂದ್ರೆ ನಂಗೆ ಮುದ್ದೆ ಮಾಡೋದು ಮಾತ್ರ ಗೊತ್ತು, ಅದಕ್ಕೆ ಎಷ್ಟು ಸಾರು ಹಾಕ್ಬೇಕಂತ ಗೊತ್ತಿಲ್ಲ ಅಷ್ಟೇ ಪ್ರಾಬ್ಲಮ್ ಇಲ್ಲಿ ಅಲ್ವಾ ಮಂಗಳಮ್ಮ? ಮಂಗಳಮ್ಮನ ತಟ್ಟೆ ನೋಡ್ರು ಎಷ್ಟು ದೊಡ್ಡದು. ಓಕೆ, ಕರೆಕ್ಟಾಗಿ ಹೇಳೆ. ಸಕರಾಗಿದೆ. ಚೆನ್ನಾಗಿದ್ಯಾ? ಅನ್ನ ಸಾರು ಅಂತಿದ್ಲು. ಫೈನಲಿ ಮಾಡಿಕೊಟ್ಟೆ. ಹಾಂ, ತಿಂತಾ ಇದ್ದೀನಿ. ಎಸ್, ನುಂಗ್ತಾ ಇದ್ದೀನಿ, ತಿಂತಿಲ್ಲ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಲ್ರದ್ದು ಊಟ ಆಯಿತು.
ಸೊ ನಾನು ಮಾಡ್ತಾ ಇರೋವಂಥ ಕುಕ್ಕಿಂಗ್ ರೆಸಿಪೀಸ್ ಎಲ್ಲ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ನನಗೆ ತಿಳಿಸಿ ಹೇಗೆ ಅನಿಸ್ತು ಅಂತ. ಈ ವಿಡಿಯೋ ಕಾಮೆಂಟಲ್ಲಿ ನೆಕ್ಸ್ಟ್ ರೆಸಿಪಿ ಏನು ಬೇಕು ಅಂತ ಜಾಸ್ತಿ ಜನ ಯಾವ್ದು ಕೇಳ್ತೀರಾ ಅದನ್ನು ನಾನು ಖಂಡಿತವಾಗ್ಲೂ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಕುಕ್ಕಿಂಗ್ ಬ್ಲಾಗ್ ಅದೇ ಆಗಿರುತ್ತೆ. ಸೊ ಅಂಟಿಲ್ ದೆನ್ ಈ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ಗಳನ್ನ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಿಗೆ. ಬೇಗ 1 ಮಿಲಿಯನ್ ತಲುಪೋ ಥರ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಪ್ರೋತ್ಸಾಹಕ್ಕೆ. ಕೀಪ್ ಸಪೋರ್ಟಿಂಗ್, ಕೀಪ್ ಲವ್ವಿಂಗ್, grateful. Thank you so much. Bye.